ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಒಬ್ಬೊಬ್ಬ ಏನು ಸೆಕೆ, ಏನು ಬಿಸಿಲು. ಸೊ ನೆನ್ನೆ ಹೀಗೆ ಬಿಸಿಲು ತುಂಬ ಜೋರಾಗಿತ್ತು, ಹಸಿವಾಗ್ತಾಯಿತ್ತು, ಏನಾದರೂ ಮಾಡ್ಕೊಂಡು ತಿನ್ನೋಣ ಅನ್ನಿಸ್ತು. ಸೊ ಅವಲಕ್ಕಿ ಮತ್ತು ಮೊಸರು ಇತ್ತು. ಮೊಸರು ತುಂಬಾ ಇತ್ತು ಆ್ಯಕ್ಚುಲಿ. ಈ ಬೇಸಿಗೆಗೆ ಮೊಸರದ್ದು ಏನಾದರೂ ತಿನ್ನೋಣ ಅನಿಸ್ತು. ಸೊ ಅವಲಕ್ಕಿ ಮತ್ತು ಮೊಸರು ಬಳಸ್ಕೊಂಡು ಒಂದು ತುಂಬ ಟೇಸ್ಟಿಯಾಗಿರೋದು ಮೊಸರು ಅವಲಕ್ಕಿ ಮಾಡ್ಕೊಂಡು ತಿಂದೆ. ಅದನ್ನೇ ಈಗ ವಿಡಿಯೋಲ್ಲಿ ಹೇಳ್ತಾ ಇದ್ದೀನಿ ಇದೇನು ಅಂತ. ಸೊ ಅವಲಕ್ಕಿ ತೊಳೆದೆ ಫಸ್ಟು. ಧೂಳೆಲ್ಲ ತುಂಬ ಇರುತ್ತೆ ಫ್ರೆಂಡ್ಸ್ ಅವಲಕ್ಕಿನಲ್ಲಿ. ಸೊ 2 ಸತಿ ತೊಳಿಬೇಕಾಗುತ್ತೆ. ಸೊ 2 ಸತಿ ಅವಲಕ್ಕಿನ ತೊಳೆದು ನೀಟಾಗಿ ನೀರೆಲ್ಲ ಹೋಗೋ ಥರ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಅದಕ್ಕೆ ಮೊಸರು ಹಾಕಿದ್ದೀನಿ. ಅವಲಕ್ಕಿ ಮೊಸರಲ್ಲೇ ನೆಂದರೆ ಸೂಪರಾಗಿರುತ್ತೆ ಟೇಸ್ಟು. ಸೊ ಮೊಸರು ಹಾಕಿ ಅದನ್ನು ನೀಟಾಗಿ ಮಿಕ್ಸ್ ಮಾಡಿ ನೆನಿಲಿ ಅಂತ ಇಟ್ಟೆ. ನೋಡಿ, ಸಾಕಷ್ಟು ಮೊಸರು ಸೇರುತ್ತೆ ಅದಕ್ಕೆ. ಸೊ ನಾವು ಸ್ವಲ್ಪ ಆಗುತ್ತೆ ಅಂದ್ಕೊಂಡ್ರೆ ಜಾಸ್ತಿನೂ ಆಗಿಬಿಡುತ್ತೆ, ಯಾಕಂದರೆ ಮೊಸರಲ್ಲೇ ನೆನೆಯುತ್ತಲ್ಲ, ಅದಕ್ಕೋಸ್ಕರ. ಸೊ ಅದನ್ನು ಒಂದು ಕಡೆ ಇಟ್ಟೆ. ಸೊ ಅದು ನೆಂದಾದಮೇಲೆ ನೋಡಿ ಈ ಥರ ಆಗಿದೆ. ಅವಲಕ್ಕಿ ಚೆನ್ನಾಗಿ ನೆಂದಿದೆ. ನನಗೆ ಅವಲಕ್ಕಿ ಅದಕ್ಕೆ ಇನ್ನೊಂದು ಸ್ವಲ್ಪ ಬೇಕು ಅನ್ನಿಸ್ತು. ಸೊ ಇನ್ನೊಂದು ಸ್ವಲ್ಪ ಮೊಸರು ಸೇರಿಸ್ಕೊಂಡೆ ಅದಕ್ಕೆ ನಾನು. ಸೇರಿಸ್ಕೊಂಡು ಮತ್ತೆ ಅದನ್ನು ನೀಟಾಗಿ ಮಿಕ್ಸ್ ಮಾಡಿ ಅದಕ್ಕೆ ಇನ್ನೇನು ಹಾಕಬೇಕಪ್ಪ ಅನ್ನೋದ್ರೆ ಹೆಚ್ಕೊಂಡಿದ್ದೆ ಕೊತ್ತಂಬರಿ ಸೊಪ್ಪು. ಹೆಚ್ಚಿರೋ ಕೊತ್ತಂಬರಿ ಸೊಪ್ಪು ಹಾಕಿದೆ. ಆಮೇಲೆ ಎಷ್ಟು ಉಪ್ಪು ಬೇಕೋ ಅದಷ್ಟು ಉಪ್ಪು ಹಾಕಿ ಅದನ್ನು ನೀಟಾಗಿ ಮಿಕ್ಸ್ ಮಾಡಿದೆ. ನೋಡಿ, ಉಪ್ಪು ಹಾಕ್ತಾಯಿದ್ದೀನಿ. ನೀಟಾಗಿ ಮಿಕ್ಸ್ ಮಾಡಿ ಆಮೇಲೆ ಅದಕ್ಕೆ ಸ್ವಲ್ಪ ಕಾಯಿ ತುರಿ ಹಾಕ್ತೇನೆ. ಕಾಯಿ ತುರಿ ಹಾಕಿದ್ರೆ ಒಳ್ಳೆ ರುಚಿ ಬರುತ್ತೆ. ಆ್ಯಕ್ಚುಲಿ ಹಸಿ ಕೊತ್ತಂಬರಿ ಸೊಪ್ಪೆ ಒಂಥರ ರುಚಿ ಜಾಸ್ತಿ ಮಾಡುತ್ತೆ. ಸೊ ಇಲ್ಲಿ ನೋಡಿ, ಇದಕ್ಕೆ ಕಾಯಿ ತುರಿ ಹಾಕಿ ಸಣ್ಣದಾಗಿ ತುರಿದಿರೋ ಕಾಯಿ ತುರಿ ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ಇಟ್ಟಿದ್ದೀನಿ. ಇದು ಒಂದು ಬೇಗ ಮಾಡಿಬಿಡ್ಬೋದು. ಆಮೇಲೆ ಇದಕ್ಕೆ ಸ್ವಲ್ಪ ಒಗ್ಗರಣೆ ಹಾಕ್ತಿದ್ದೀನಿ. ಒಗ್ಗರಣೆಗೆ ಚೂರು ಎಣ್ಣೆ ಬಿಸಿಗಿಟ್ಕೊಂಡು ಎಣ್ಣೆ ಕಾದ್ಮೇಲೆ ಅದಕ್ಕೆ ಸ್ವಲ್ಪ ಇಂಗು, ಸಾಸಿವೆ ಎಲ್ಲ ಹಾಕ್ತಿದ್ದೀನಿ ಫ್ರೆಂಡ್ಸ್. ಇದು ಇಂಗು ಇದ್ರಲ್ಲಿ ಸ್ವಲ್ಪ ಜಾಸ್ತಿ ಬಿದೋಗ್ಬಿಡ್ತು, ಬಟ್ ಸ್ವಲ್ಪ ಹಾಕಿದ್ರೆ ಸಾಕು. ನನ್ನ ಅದು ಬಾಕ್ಸೋ ಒಳಗೆ ಸ್ವಲ್ಪ ಜಾಸ್ತಿ ಬಿದೋಗ್ಬಿಡುತ್ತೆ ಅಷ್ಟೇ. ಚೂರು ಹಾಕಿದ್ರೆ ಸಾಕು. ಈ ಮೊಸರಿಂದು ಆಗಿರೋದ್ರಿಂದ ತಂಪಾಗಿರುತ್ತೆ. ಬೇಸಿಗೆ ಕಾಲದಲ್ಲಿ ಮಾಡ್ಕೊಂಡು ತಿನ್ನೋಕ್ಕೆ ತುಂಬ ರುಚಿಯಾಗಿರುತ್ತೆ. ಆಮೇಲೆ ಅದಕ್ಕೆ ಸಾಸಿವೆ ಹಾಕ್ತೀನಿ. ಆಮೇಲೆ ಇಲ್ಲಿ ನಾನು ಖಾರಕ್ಕೆ ಏನಪ್ಪ ಅಂತಂದರೆ ಉಪ್ಪು ಮೆಣಸಿನ್ಕಾಯಿ ಹಾಕಿದ್ದೀನಿ. ಬಟ್ ಹಸಿ ಮೆಣಸಿನ್ಕಾಯಿ ಹಾಕ್ಕೊಂಡ್ರೆ ರುಚಿ ತುಂಬ ಚೆನ್ನಾಗಿ ಬರುತ್ತೆ. ಉಪ್ಪು ಮೆಣಸಿನ್ಕಾಯಿ ಇದ್ದಿದ್ದರಿಂದ ಉಪ್ಪು ಮೆಣಸಿನ್ಕಾಯಿ ಇದೆಲ್ಲ ಇದರಲ್ಲೂ ಸಿಗುತ್ತೆ. ಈಗ ಕಾಂಡಿಮೆಂಟ್ ಸ್ಟೋರ್ಸಲ್ಲೆಲ್ಲ ಸಿಗುತ್ತೆ ಉಪ್ಪು ಮೆಣಸಿನ್ಕಾಯಿ ಎಲ್ಲ. ಚೆನ್ನಾಗಿ ಇದೊಂಥರ ರುಚಿ ಕೊಡುತ್ತೆ. ಹಸಿ ಮೆಣಸಿನ್ಕಾಯಿ ಹಾಕಿದ್ರೆ ಒಂಥರ ರುಚಿ ಕೊಡುತ್ತೆ. ಆಮೇಲೆ ಈ ಒಗ್ಗರಣೆ ಅದಕ್ಕೆ ಹಾಕಿ ಮಿಕ್ಸ್ ಮಾಡಿ, ಮೆಣಸಿನ್ಕಾಯಿ ಎಲ್ಲ ತುಂಬ ಕ್ರಿಸ್ಪಾಗಿರುತ್ತೆ. ಅದು ಹಾಗೆ ಸ್ವಲ್ಪ ಆರಕ್ಕೆ ಬಿಟ್ಟು ಪುಡಿ ಮಾಡಿನೇ ಹಾಕ್ಬೋದು. ಬಟ್ ಇಲ್ಲಿ ನಂಗೆ ತುಂಬ ಹಸಿವಾಗ್ತಾಯಿತ್ತು, ಅರ್ಜೆಂಟಾಗಿತ್ತು, ಅದಕ್ಕೆ ಹಂಗೆ ಹಾಕ್ಬಿಟ್ಟಿದ್ದೀನಿ. ಆಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ರೆಡಿ ಮೊಸರು ಅವಲಕ್ಕಿ. ತುಂಬ ಟೇಸ್ಟಿಯಾಗಿತ್ತು, ಸಖತ್ತಾಗಿ ಎಂಜಾಯ್ ಮಾಡಿದ್ವಿ ನಾವು ನೆನ್ನೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.